ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಈ ಬಾರಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಕಳೆದ 2 ಬಾರಿ ಅನಾಯಾಸವಾಗಿ ಟಿಕೆಟ್ ಪಡೆದಿದ್ದಂತ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಕೈತಪ್ಪುವಂತ ಸಾಧ್ಯತೆ ಇದೆ. ನಿನ್ನೆ ಬಿಜೆಪಿಯ ಸಭೆಯಲ್ಲೂ ಈ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಮೂಲದ ಪ್ರಕಾರ ಯದುವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆನೆ ಟಿಕೆಟ್ ಸಿಗುವಂತ ಸಾಧ್ಯತೆ ಬಹಳ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರತಾಪ್ ಸಿಂಹ ಇತ್ತ ವಿರೋಧವಾಗಿ ಮಾತನಾಡೋಕೂ ಆಗದೆ ಅತ್ತ ಸುಮ್ಮನಿರೋಕೂ ಆಗದೆ ಯದುವೀರ್ ಅವರನ್ನ ಹೊಗಳುತ್ತಲೇ ಸಾಲು ಸಾಲಾಗಿ ತಿವಿದಿದ್ದಾರೆ. ತಮಗಾಗಿರುವಂತ ಅಸಮಾಧಾನವನ್ನ ಬಹಿರಂಗಪಡಿಸಿದ್ದಾರೆ. ಅವರು ಒಬ್ಬರು ಕಾನ್ವೆಂಟ್ ಎಜುಕೇಟೆಡ್, ಇಂಗ್ಲಿಷ್ ಅನ್ನ ಚಂದವಾಗಿ ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಅವ್ರಿಗೆ ಗೊತ್ತಿದೆ. ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ, ಎಲ್ಲದನ್ನು ಕೂಡ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ಖುಷಿ ಕೊಡುವ ಸಂಗತಿ. ಇದು ನಿಮ್ಮ ಮನೆ ಬಾಗಿಲು ಕಾಯಿ ಎಂಪಿ ಬೇಕೆ ಹೊರತು ನೀವ್ಯಾವುದೋ ಮನೆ ಬಾಗಿಲು ಕಾಯುವಂತ ಪರಿಸ್ಥಿತಿ ಬರಬಾರದು. ಸ್ವಾಗತಿಸುತ್ತಲೇ ಸಮರ ಸಾರಿದ್ರು, ಕಾಲೆಳೆಯುತ್ತಲೇ ಕದನಕ್ಕೆ ಆಹ್ವಾನಿಸಿದ್ರು, ಟೀಕಿಸುತ್ತಲೇ ತಿವಿದ್ರು. ಹೆಸರು ಹೇಳಲಿಲ್ಲ, ನೇರವಾಗಿ ಗುಡುಗಲಿಲ್ಲ. ಮೈಸೂರಿಗೆ ಮಹಾರಾಜ ಯದುವೀರ್ ಸಂಸದರಾಗಿ ಬಂದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ವಿವರಿಸುತ್ತಲೇ ತಾನೇನು ಮಾಡಿದ್ದೀನಿ ಅನ್ನೋದನ್ನ ಹೇಳುತ್ತಾ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಕೈ ತಪ್ಪುತ್ತೆಂಬ ಚರ್ಚೆ. ಮುನ್ನೆಲೆಗೆ ಬಂದ ಯದುವೀರ್ ಹೆಸರು ಸಿಂಹ ಗುಟುರು. ಕಳೆದ 3 ದಿನದಿಂದ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಪ್ರತಾಪ್ ಸಿಂಹ ಟಿಕೆಟ್ ಬಗ್ಗೆಯೂ ಚರ್ಚೆಯಾಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಅನುಮಾನ ಅಂತ ಹೇಳಲಾಗಿದ್ದು, ಮೈಸೂರು ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಟಿಕೆಟ್ ನೀಡಲಾಗುತ್ತೆಂಬ ಸುದ್ದಿ ಹರಿದಾಡ್ತಿದೆ. ಈ ವಿಚಾರ ಹರಡಿದ ಬೆನ್ನಲ್ಲೇ ಫೇಸ್ಬುಕ್ನಲ್ಲಿ ಲೈವ್ ಬಂದು ಮಾತನಾಡಿದ ಸಿಂಹ, 10 ವರ್ಷ ಅಧಿಕಾರ ಕೊಟ್ಟಿದ್ದೀರಿ, ಇದಕ್ಕಿಂತ ಇನ್ನೇನು ಬೇಕು ಅಂತ ಟಿಕೆಟ್ ಕೈತಪ್ಪ ಸುಳಿವು ನೀಡಿದ್ರು. 10 ವರ್ಷ ಕೆಲಸ ಮಾಡೋ ಅವಕಾಶನ ನೀವು ಕೊಟ್ಟಿದ್ದೀರಿ. ನೀವು 30 ವರ್ಷದಲ್ಲಿ ಯಾರನ್ನ ರಿಪೀಟ್ ಮಾಡಿಲ್ಲ, ನನ್ನನ್ನು ರಿಪೀಟ್ ಮಾಡಿದ್ರಿ. ಇದಕ್ಕಿಂತ ನನಗೆ ಏನು ಮಾಡಲ್ಲ. ನಾನು ನಿಮ್ಮ ಮನೆ ಸುತ್ತೀನಿ, ನಾನು ಲೀಡ್ರ್ ಮನೆಗೆ, ನಾನು ಪೊಲಿಟಿಕಲ್ ಸರ್ವೈವಲ್ಗೋಸ್ಕರ ಯಾರ್ದ ಮನೆ ನಾನು ಸುತ್ತಲ್ಲ. ಇದಾದ ಬಳಿಕ ಯದುವೀರ್ ಸ್ಪರ್ಧೆ ಬಗ್ಗೆ ಕೇಳಿದಾಗ ಪ್ರತಾಪ್ ಸಿಂಹ ಜಾಣತನದಿಂದಲೇ ತಿವಿದಿದ್ದಾರೆ. ಯದುವೀರ್ರನ್ನ ಸ್ವಾಗತಿಸುತ್ತಲೇ ರಾಜಕಾರಣಕ್ಕೆ ಆಹ್ವಾನಿಸುತ್ತಲೇ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಈಗ ನಮ್ಮದು ಕಾರ್ಯಕಾರಿಣಿ ಇರ್ತದೆ. ಇಂಥ ಕಾರ್ಯಕಾರಿಣಿಯಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ, ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ. ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಾರೆ, ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ATM ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇಟ್ಕೊಂಡು ಬುಕೆ ಹಿಡ್ಕೊಂಡು ನಾವು ಕಾಯ್ತಾ ಇರ್ತೀವಿ. ಮಹಾರಾಜರು ಆ ಥರ ಕಾಯಕ್ಕೂ ಸಿದ್ಧರಾಗಿದ್ದಾರೆ. ಮಂತ್ರಿಗಳಿಗೆ ಬುಕೆ ಕೊಟ್ಟು ಕಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೋತೀವಿ. ಇಷ್ಟೆಲ್ಲದನ್ನು ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಕೊಡುವ ಸಂಗತಿ. ಇದು ಹಾಗೆ ಇಲ್ಲೆಲ್ಲರೂ ಬೀದಿನಲ್ಲಿ ಎಲ್ಲ ಒಂದು ಕಡೆ ಕಸ ಬಿದ್ದಿದೆ ಅಂತೇಳಿ ಕೂಡ ನಮಗೆ ಸಾರ್ ಕಸ ಬಿದ್ದಿದೆ ಅಂತಾರೆ, ರಿಂಗ್ ರೋಡ್ ಡೆಬ್ರಿಸ್ ಬಿದ್ದಿದೆ ಅಂತಾರೆ. ಇದನ್ನು ಕ್ಲೀನ್ ಮಾಡ್ಸಕ್ಕೆ ನನಗೆ ಕಾಲ್ ಮಾಡೋರು, ಇನ್ನು ಮುಂದೆ ಮಹಾರಾಜರಿಗೆ ಕಾಲ್ ಮಾಡ್ತಾರೆ, ಅನುಕೂಲ ಆಗುತ್ತೆ ಮೈಸೂರು. ಹೀಗೆ ಯದುವೀರ್ ಅವರು ಗೆದ್ದ ಸಂಸದರಾದ್ರೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನ ಹೇಳುತ್ತಲೇ ಸ್ವಾಗತ ಮಾಡಿದ ಪ್ರತಾಪ್ ಸಿಂಹ ಯದುವೀರ್ ಅವರಿಗೆ ಆಫರ್ ಕೊಟ್ಟಿರೋ ರಾಜ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟರು. ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು, ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ, ಲಲಿತ್ ಮಹಲ್ ಪ್ಯಾಲೇಸ್ ಸಿಗುತ್ತೆ, ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ. ಆನಂತರ ನಿಮಗೆ ವಿಜಯಶ್ರೀಪುರದವ್ರಿಗೆ ಅನುಕೂಲ ಆಗುತ್ತೆ, ಸಿದ್ಧಾರ್ಥ ನಗರದವ್ರಿಗೆ, ಸಿದ್ಧಾರ್ಥ ಲೇಔಟ್ ಅವ್ರಿಗೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ. ಈಗ ನಾವು ಜನಪ್ರತಿನಿಧಿಯಾಗಿ ಬಂದಾದ್ಮೇಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸೋರು ಜನರು. ನಾವು ಇಲ್ಲಿಗೆ ಯಾಕೆ ಬರ್ತೀವಿ? ಜನರ ಸೇವೆಗೋಸ್ಕರ ಬರ್ತೀವಿ. ಜನರ ಆಕಾಂಕ್ಷೆ ಏನಿರ್ತದೆ, ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ. ಪಾಪ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಅವ್ರನ್ನ ನೀವು ಒಕ್ಕಲೆಪ್ಸಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನೋವಾಗಲ್ವಾ? ಈಗ ಅವ್ರು ಕೊಡಲೇಬೇಕಾಗುತ್ತೆ, ಕೊಡ್ತಾರೆ. ಅದನ್ನು ಖುಷಿ ನಮಗೆ. ಇಂತಹ ಮನಸ್ಸನ್ನು ಇಟ್ಕೊಂಡಿರುವಂಥ, ಉದಾರ ಮನಸ್ಸನ್ನು ಇಟ್ಕೊಂಡಿರುವಂತಹ ಮಹಾರಾಜರನ್ನು ಮನವೊಲಿಸಿ ನಮ್ಮ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಡ್ತಾ ಇರುವಂಥ ನಮ್ಮ ರಾಜ್ಯ ನಾಯಕರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಒಂಥರ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಿಮ್ಮ ರಾಜ ಪ್ರಜೆ ಅನ್ನೋ ಒಂದು ಉಂಟಲ್ಲ, ಈ ಡಿಫ್ರೆನ್ಸ್ ಇರಬಾರ್ದು. ಅವರು ಒಬ್ಬರು ಎಜುಕೇಟೆಡ್ಡು, ಕಾನ್ವೆಂಟ್ ಎಜುಕೇಟೆಡ್ಡು, ಇಂಗ್ಲೀಷನ್ನು ಚಂದವಾಗಿ ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಉದಾತ್ತ ಭಾವನೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ನೀವು ಅದನ್ನು ಸ್ವಾಗತ ಮಾಡಲೇಬೇಕು. ಯದುವೀರ್ ರಾಜಕೀಯಕ್ಕೆ ಬರಬಾರ್ದು ಎಂದ ಪೋಸ್ಟ್.
ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಯದುವೀರ್ಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ. ಯದುವೀರ್ ಅವರು ರಾಜಕೀಯಕ್ಕೆ ಬರಬಾರದು ಅನ್ನೋ ಪೋಸ್ಟ್ ಹಾಕಲಾಗಿದೆ. ಇನ್ನು ಮೈಸೂರು ಟಿಕೆಟ್ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಕೆಲವು ಹೆಸರುಗಳನ್ನು ತೀರ್ಮಾನ ಮಾಡುವಂಥದ್ದು ಪ್ರಧಾನಿಯವರು ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ. ಚರ್ಚೆ ಆಗಿದೆ, ಆದರೆ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಯಾರ್ಯಾರು ಸಿಟ್ಟಿಂಗ್ MP ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಹೀಗೆ ಯಾರನ್ನು ಕೂಡ ವ್ಯತ್ಯೆ ಪಡೋದಾಗಲಿ ಇದಾಗಲಿ ಮಾಡೋವಂಥದ್ದು, ಯಾಕಂದರೆ ಕೊನೆ ಮಿನಿಟ್ವರೆಗೂ ಅವಕಾಶಕ್ಕೆ ಚಾನ್ಸಸ್ ಇದೆ. ಸಿಂಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪಕ್ಕೆ ಸಿಎಂ ತಿರುಗೇಟು. ಇನ್ನು ಸಿದ್ದರಾಮಯ್ಯ ಕುರ್ಚಿ ಉಳಿಸಬೇಕು ಅನ್ನೋರು ನನ್ನ ಟಿಕೆಟ್ ತಪ್ಪಿಸಬಹುದು ಅನ್ನೋ ಅಡ್ಜಸ್ಟ್ಮೆಂಟ್ ಆರೋಪವನ್ನ ಪ್ರತಾಪ್ ಸಿಂಹ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ 2 ಬಾರಿ ಸಂಸದರಾಗಿದ್ರು, ನನ್ನ ಕುರ್ಚಿ ಅಲುಗಾಡಲಿಲ್ಲ ಅಂತ ತಿಳಿದಿದ್ದಾರೆ. ನನ್ನನ್ನು ಸೋಲ್ಸೋಕ್ಕಾಗಲಿಲ್ಲ ಅಂದ ಕೂಡಲೇ ಅಲ್ಲಿ ಕಾಂಗ್ರೆಸ್ ಹೋದ ಕೂಡಲೇ ಸಿದ್ದರಾಮಯ್ಯನವ್ರ ಚೇರ್ ಅಲ್ಲಾಡುತ್ತೆ. ಸಿದ್ದರಾಮಯ್ಯನವರು ಚೇರ್ನ ಉಳಿಸೋದಕ್ಕೆ ನನ್ನನ್ಗೆ ಯಾಕ್ರಿ ಟಿಕೆಟ್ ತಪ್ಸಕ್ಕೆ ಬರ್ತಾರೆ? ಅಂದರೆ ಸಿದ್ದರಾಮಯ್ಯನವ್ರು ಚೇರ್ ಉಳಿಸ್ಬೇಕು ಅಂತ ಯಾರಿಗಾರು ಆಸೆ ಇದ್ದರೆ ಅವರು ನನಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಬರ್ತಾರೆ. ಸದ್ಯ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗೋ ಸಾಧ್ಯತೆಗಳಿಲ್ಲ ಅಂತ ಹೇಳಲಾಗ್ತಿದೆ. ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕ್ತಿದ್ದಂತೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಆದರೆ ಯಾರಿಗೆ ಮೈಸೂರು ಟಿಕೆಟ್ ಅನ್ನೋ ಕುತೂಹಲ ತಣ್ಣಗಾಗಲು ಬಿಜೆಪಿ ಪಟ್ಟಿ ಬಿಡುಗಡೆಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.